ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸ್ಯಾಟರ್ಡೇ ವ್ಲಾಗ್. ಇವತ್ತು ಧನತ್ರಯೋದಶಿ ಇದೆ. ಇದು ದೀಪಾವಳಿಯ ಮೊದಲ ದಿನ. ಹಾಗೆ ತ್ರಯೋದಶಿ ಶುರುವಾಗೋದು ಮಧ್ಯಾಹ್ನ 12:18ಗೆ. ಸೊ ಹಾಗಾಗಿ ಇವತ್ತು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ಇವತ್ತಿನ ದಿನ ಸಂಜೆ ಹೊಸ್ತಿಲ ಪೂಜೆಯನ್ನ ಮಾಡಿ ಯಮದೀಪಾರಾಧನೆಯನ್ನ ಮಾಡಬೇಕು. ಇದರ ಜೊತೆಗೆ ನೀರು ತುಂಬುವ ಶಾಸ್ತ್ರ ಕೂಡ ಇರುತ್ತೆ. ಯಮದೀಪಾರಾಧನೆ ಅಂದ್ರೆ ನಮ್ಮ ಹೊಸ್ತಿಲ ಬಲಭಾಗದಲ್ಲಿ ಒಂದು ಕಲ್ಲಿನ ಮೇಲೆ ದೀಪವನ್ನು ಇಟ್ಟು 3 ಬತ್ತಿ ಹಾಗೂ ತುಪ್ಪವನ್ನು ಹಾಕಿ ದೀಪ ಬೆಳಗಿಸಿ ಮನೆಯವರೆಲ್ಲರೂ ಕೈನಲ್ಲಿ ಅಕ್ಷತೆ ಹಿಡ್ಕೊಂಡು ಓಂ ಯಮಾಯ ನಮಃ ಅಂತ 3 ಬಾರಿ ಹೇಳಿ ದೀಪಕ್ಕೆ ಅರ್ಪಿಸಬೇಕು. ಇದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಅಭಿವೃದ್ಧಿ ಕೂಡ ಆಗುತ್ತೆ. ಈ ಪೂಜೆ ಮುಹೂರ್ತ ಬಂದು ಸಂಜೆ 7:16ರಿಂದ 8:20ರವರೆಗೆ ಇರುತ್ತೆ. ಇದಾದ ನಂತರ ಗಂಗೆ ಪೂಜೆಯನ್ನ ಮಾಡ್ಕೋಬೇಕು. ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿ ಮನೆ ಹೊರಗಡೆ ಇಟ್ಟು ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಅದನ್ನ ಇಡೀ ರಾತ್ರಿ ಅಲ್ಲೇ ಇಟ್ಟು ಮಾರನೇ ದಿನ ಬೆಳಗ್ಗೆ ಅಂದ್ರೆ ಭಾನುವಾರ ಬೆಳಗ್ಗೆ ತಲೆಗೆ ಎಣ್ಣೆ ಹಾಕಿ ಆ ನೀರನ್ನ ಸ್ನಾನಕ್ಕೆ ಬಳಸಬೇಕು. ಹಾಗೆ ಸೋಮವಾರ ಮಧ್ಯಾಹ್ನ 3:45ಗೆ ಅಮಾವಾಸ್ಯೆ ಶುರುವಾಗುತ್ತೆ. ಅವತ್ತಿನ ದಿನ ಸಂಜೆ ಲಕ್ಷ್ಮೀ ಕುಬೇರ ಪೂಜೆ ಮಾಡೋಕೆ ಹಾಗೆ ಅಂಗಡಿಗಳ ಪೂಜೆ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ ಸಂಜೆ 5:45ರಿಂದ 6:38 ಅಥವಾ 7:40ರಿಂದ 8:40ರವರೆಗೆ ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ಹೆಚ್ಚಿನ ಧನಲಾಭವನ್ನ ನೋಡಬಹುದು. ಇನ್ನು ಸೋಮವಾರ ಸಂಜೆ ತಪ್ಪದೆ ಮನೆಯ ಹೊಸ್ತಿಲ ಬಳಿ ಅಥವಾ ಅಂಗಡಿಯ ಮುಂದೆ ಬೂತ್ ಕುಂಬಳಕಾಯಿ ದೀಪವನ್ನ ಹಚ್ಚಿ ವಿಶೇಷ ಧನಲಾಭವನ್ನ ನೋಡಬಹುದು. ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ಲಕ್ಷ್ಮೀ ದೇವಿಯ ಅನುಗ್ರಹವಾಗಲಿ. ನಮಸ್ಕಾರ.